ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನನೂ ಮಾಡುವಂತೆ ಇವತ್ತು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ನ ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಮೇನ್ ಇವತ್ತು ಮಾತಾಡ್ತಿರುವಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ LCM ಅಂಡ್ SCF ಅಂತೇಳಿ. ಓಕೆನಾ? ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಏನ್ರಿ ಲ ಸ ಅ ಮತ್ತು ಮತ್ತು ಮ ಸ ಅ ಅಂತೇಳಿ ಏನಿದೆಯಪ್ಪ ಅಂದ್ರೆ ನಮ್ಗೆ ಒಂದು ಬ್ಯೂಟಿಫುಲ್ ಅಂದ್ರೆ ಒಂದು ಚೆನ್ನಾಗಿರುವಂತ ಕಾನ್ಸೆಪ್ಟ್ ಇದು. ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಯುವರ್ ಎಕ್ಸಾಮ್ಸ್. ಡೆಫಿನೆಟ್ಲಿ ಏನಾಗಪ್ಪ ಅಂತ ಇದು ಹೆಲ್ಪ್ ಆಗ್ತೈತ್ರಿ. ಲಸ ಮತ್ತು ಮಸ ಅಂತ ಯಾಕಂದ್ರೆ ಹಂಗಂದ್ರ ಇವತ್ತು ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಹೋಗಮ್ಮ. ಇದು ನಮ್ಮ ಎಕ್ಸಾಮ್ ಯಾವುದೇ ಎಕ್ಸಾಮ್ ಬರೀತಿದ್ರಪ್ಪ ಅಂತಂದ್ರೆ ಇದರಿಂದ ಕ್ವಶನ್ಸ್ ಅರೇಂಜ್ ಆಗೇ ಆಗಿರ್ತಾವು. ಹಂಗಂದ್ರೆ ಇವತ್ತು ಏನ್ ಮಾಡೋಪ್ಪ ಅಂತಂದ್ರೆ LCM ಮತ್ತೆ SCF ಬಗ್ಗೆ ಮಾತಾಡ್ತಾ ಹೋಗಮ್ಮ. ನೋಡಿ, ಲಘುತ್ತಮ ಸಾಮಾನ್ಯ ಅಪವರ್ತನ ಇಲ್ಲಿ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ ಆರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬೋತ್ ಆರ್ ಸೇಮ್ ರೀ. ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆನಾ? ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತಂದ್ರೆ ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ, ಇವಾಗ ನಮ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಬೇಕು ನೋಡಿ ಆ ತರ ಮಾತಾಡ್ತಾ ಹೋಗ್ಮರಿ ಇದನ್ನ. ಇಲ್ಲಿ ಏನೈತ್ರಿ 8 ನೆಕ್ಸ್ಟ್ 10 ನೆಕ್ಸ್ಟ್ 12. ಓಕೆನಾ? ಇದ್ರದ್ದು ಏನ್ ಕೇಳ್ತಾನಪ್ಪ ಅಂತಂದ್ರೆ ಲಸ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನ. ಲಸ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನ. ಅವಾಗ ನಾವ್ ಯಾವ ಮೆಥಡ್ ಯೂಸ್ ಮಾಡ್ತೇವಪ್ಪ ಅಂದ್ರ ಭಾಗಾಕಾರ ಮೆಥಡ್ ಯೂಸ್ ಮಾಡ್ತೇವ್ರಿ. ಭಾಗಾಕಾರ ಮೆಥಡ್ನ. ಓಕೆನಾ? ಇಲ್ಲಿ ನೋಡಿ ಯಾವ ರೀತಿಯಾಗಿಪ್ಪ ಅಂತಂದ್ರ ಇವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರ ಫಸ್ಟ್ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡೋದು ಯಾವ್ದು ಬರಿತೇವಪ್ಪ ಅಂದ್ರ ಪ್ರೈಮ್ ನಂಬರ್ಸ್ ಇಂದ ಸ್ಟಾರ್ಟ್ ಮಾಡ್ತೇವ್ರಿ. ಪ್ರೈಮ್ ನಂಬರ್ಸ್ ಇಂದ. ಓಕೆನಾ? 2 4 8 ನೆಕ್ಸ್ಟ್ 5 6. ಓಕೆನಾ? ನೆಕ್ಸ್ಟ್ ಎಷ್ಟಾಗುತ್ತೆ? 2 2 5 ರೈಟ್ ಆಸ್ ಇಟ್ ಈಸ್. ದೆನ್ 2 3 6 ಆಗುತ್ತೆ. ನೆಕ್ಸ್ಟ್ ಇದು ನೋಡ್ರಿ, ಇದು ಏನಾಗ್ಬಿಡ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ಇದು ಯಾವ್ದಾದ್ರು ಟೇಬಲ್ ನಲ್ಲಿ ಬರುತ್ತೇನ್ರಿ? ಒಳ್ಳೆ ಎದ್ರು ಒಂದೇ ಟೇಬಲ್ ನಲ್ಲಿ ಬರುತ್ತೇನ್ರಿ? ಇಲ್ಲ. ಅದಕ್ಕೆ ಏನ್ ಮಾಡ್ಬಿಡ್ಬೇಕು ಇವಾಗ ಫುಲ್ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಇಟ್ಬಿಡ್ಬೇಕ್ರಿ. ಇವೆಲ್ಲನೂ ಏನ್ ಮಾಡ್ಬಿಡ್ಬೇಕ್ರಿ? ಮಲ್ಟಿಪ್ಲೈ ಮಾಡಿ ಇಟ್ಬಿಡ್ಬೇಕು. ಆನ್ಸರ್ ಎಷ್ಟಾಗ್ತೈತಿ? 2 2 ಇಂಟು 2 ಇಂಟು 5 ಇಂಟು 3. ಓಕೆನಾ? ಈ ಮಲ್ಟಿಪ್ಲೈ ಮಾಡ್ಬೇಕಂದ್ರ ಸ್ವಲ್ಪ ನಾವ್ ಏನ್ ಮಾಡ್ಬೇಕ ಕೇರ್ಫುಲ್ ಆಗಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ನೋಡ್ರಿ, 5 2 10, 10 2 20, 22 40. 40 40 ಇಂಟು 3 ಮಾಡಿದ್ರೆ ಎಷ್ಟು ಬರ್ತೈತಿ? 4 3 12. 0 ಆಸ್ ಇಟ್ ಈಸ್ ಬರೀಬೇಕು. ಎಷ್ಟಾಗ್ತೈತ್ರಿ ಇದು ಆನ್ಸರ್? 120 ಆಗ್ತೈತಿ. ಆನ್ಸರ್ ಈಸ್ 120 ಆಗ್ತೈತಿ. ಓಕೆನಾ? ಈ ತರನಾಗ ಏನ್ ಮಾಡ್ಬಿಡ್ಬೋದಪ್ಪ ಅಂತಂದ್ರೆ ನಾವು ಪ್ಲಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ಸಪೋಸ್ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇದನ್ನು ಹೆಲ್ಪ್ ಆಗ್ತೈತ್ರಿ ನಮ್ಗ. ಇಲ್ಲಾಂದ್ರೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರ ಯಾವ್ದಾದ್ರು ಸೇಮ್ ಟೇಬಲ್ ಅಲ್ಲಿ ಬರ್ತೈತೆ ನೋಡ್ರಿ. ಇನ್ನೊಂದ್ ಸ್ಟೆಪ್ ಫುಲ್ ಈಸಿಯಾಗಿ ಹೋಗ್ಬಿಡ್ಬೋದು. ಹೆಂಗಪ್ಪ ಅಂದ್ರೆ 4 ನೋಡ್ರಿ, 4 2 10 ಹಂಗೆ ಬರ್ತೈತಿ. 10 ಹಂಗೆ ಬರುತ್ತಾ. ಇದು ಎಷ್ಟು ಬರ್ತೈತಿ? 4 3 ಬರುತ್ತಾ. ಈಗ 2 ಬರ್ದ್ ಬಿಡ್ರಿ. 2 1 2 5 3 ಆಸ್ ಇಟ್ ಈಸ್. ಇನ್ನು ಈಸಿಯಾಗಿ ಮಾಡ್ಬಿಡ್ಬೋದು ಅಂತ ಈ ತರನಾಗಿ. ಓಕೆನಾ? ಆಕ್ಚುಲಿ ಏನ್ ಮಾಡ್ತೇವ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮಾಡ್ತೇವೆ. ಹಿಂಗ್ ಪ್ರೈಮ್ ನಂಬರ್ಸ್ ತಗೊಂಡು ಮಾಡ್ತೇವೆ. ಇಲ್ಲ ಒಂದ್ ವೇಳೆ ಹಿಂಗ್ ತಗೋತಿದ್ರೆ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಎಕ್ಸಾಮ್ ಅಲ್ಲಿ ಏನು ಡಿಸ್ಕ್ರಿಪ್ಟಿವ್ ಇರಲ್ಲ ಸರ್. ಡಿಸ್ಕ್ರಿಪ್ಟಿವ್ ಇಲ್ಲ ಅಂತಂದ್ರೆ ಈ ತರನಾಗಿ ನಾವು ಮಾಡ್ಕೋಬಹುದು. ಸಪೋಸ್ ಡಿಸ್ಕ್ರಿಪ್ಟಿವ್ ಐತಪ್ಪ ಅಂತಂದ್ರೆ ನಾವು ಇದೇ ಮೆಥಡ್ ಫಾಲೋ ಮಾಡ್ಬೇಕ್ರಿ. ಯಾವ್ದ್ರಿ? ಪ್ರೈಮ್ ನಂಬರ್ಸ್ ಅಂತ ತಗೊಂಡೆ ಫಾಲೋ ಮಾಡ್ಬೇಕು. ಹಂಗಂದ್ರೆ ಇದ್ರದ್ದು ಎಷ್ಟು ಆಗ್ತೈತ್ರಿ ಆನ್ಸರ್? 12 24 ದೆನ್ 30. ಹೆಂಗ್ ಬರೀತೀರಾ? 2 6 ಅಥವಾ ನೋಡಿ ಯಾವ್ದಾದ್ರು ಬರುತ್ತಾ? ಯಾವ ಟೇಬಲ್ ಅಲ್ಲಾದ್ರೂ ಬರುತ್ತಾ? ಮಾಡ್ಬೋದ್ರಿ. 4 4 3 ನಡು 4 6 24. ಇದು ಬರುತ್ತೇನ್ರಿ? 4 ಮಗೆ ಇಲ್ಲ, ಬರಲ್ಲ. ಇಲ್ಲಿ 3 ಮಾಡ್ಬೋದು ನೋಡಿ. 3 1 3 2 3 10. ಓಕೆನಾ? 2 2 1 2 5. ಇವಾಗ ಏನ್ ಮಾಡ್ಬಿಡ್ಬೇಕು? ಇವೆಲ್ಲಾ ನಂಬರ್ಸ್ನು ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. ಓಕೆನಾ? ನೋಡಿ, 5 2 10, 4 ಇಂಟು 3 ಇಂಟು 2 ಇಂಟು 5, 5 2 10, 10 3 30. ಇದನ್ನು ಎಷ್ಟಾಗ್ತೈತಿ? ಇದು 120 ಆಗ್ತೈತಿ ನೋಡಿ. ಇದನ್ನು ಆನ್ಸರ್ ಎಷ್ಟಾಗ್ತೈತಿ? 120 ಆಗ್ತೈತಿ. ಓಕೆನಾ? ಹಂಗಾದ್ರೆ ಇಲ್ಲಿ ನೋಡಿ ಏನ್ ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಎಷ್ಟು ಬರ್ತೈತಿ? ಇದು ನೆಕ್ಸ್ಟ್ ಎಷ್ಟು ಬರುತ್ತೆ? 20 20 ನೆಕ್ಸ್ಟ್ 25 ದೆನ್ 30. ಹೆಂಗ್ ಮಾಡ್ತೀರಾ? ಇದು ಯಾವ ಟೇಬಲ್ ನ ಬರ್ತದೆ ನೋಡ್ರಿ? 5 ಟೇಬಲ್ ಬರ್ತದೆ. 5 4 20, 5 5 5 6 30. ಇವೆರಡು ಟೇಬಲ್ ನ ಬರ್ತಾವ ಅಂದ್ರೆ ಬರಿಬೋದ್ರಿ. ಓಕೆನಾ? 2 2 5 ಆಸ್ ಇಟ್ ಈಸ್
ಆಡ್ ಮೂರ್ಲೆ. ಇವಾಗ ನೋಡ್ರಿ ಯಾವ ಟೇಬಲ್ನಾಗ ಬರಲ್ಲ ಅಂದ್ರೆ ಡೈರೆಕ್ಟ್ ಏನ್ ಮಾಡ್ಬಿಡ್ರಿ, ಎಲ್ಲಾನು ಮಲ್ಟಿಪ್ಲೈ ಮಾಡ್ಬಿಡ್ರಿ. ಇವೆಲ್ಲನೂ ಏನ್ ಮಾಡ್ಬಿಡ್ರಿ, ಮಲ್ಟಿಪ್ಲೈ ಮಾಡ್ಬಿಡ್ರಿ. ಯಾವ್ದ್ರಿಂದ ಇದಕ್ಕೆ ರೀ, ಇಲ್ಲಿ ನೋಡಿ 5 ಇಂಟು 2 ಇಂಟು 2 ಇಂಟು 5 ಇಂಟು 3. ಇಲ್ಲಿ ಏನಾಗ್ತೀರಿ, 2 10 20 25 25 ಎಷ್ಟಾಗ್ತೈತ್ರಿ, 100. 25 100 ಇದು ಎಷ್ಟಾಗ್ತೈತಿ, ಮಲ್ಟಿಪ್ಲೈ ಮಾಡಿದ್ರೆ 300 ಆಗ್ತೈತಿ. ಆನ್ಸರ್ ಎಷ್ಟು ಬರ್ತೈತ್ರಿ, ಇದು 300 ಬರ್ತೈತಿ. ಗೊತ್ತೈತ್ರಿ, ಇದ್ರದ್ದು ಆನ್ಸರ್ ಎಷ್ಟಾಗ್ತೈತಿ, 300 ಆಗ್ತೈತಿ. ಓಕೆನಾ. ಈ ರೀತಿಯಾಗಿ ಏನ್ ಮಾಡ್ಬಿಡ್ಬೋದಪ್ಪ ಅಂದ್ರೆ ನಾವು LCM ಫೈಂಡ್ ಔಟ್ ಮಾಡ್ಬೋದು. ಹಂಗಾದ್ರ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡೋಪ್ಪ ಅಂತಂದ್ರೆ ಶಾರ್ಟ್ಕಟ್ಸ್ ಮೆಥಡ್ ಯೂಸ್ ಮಾಡಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ 8 ಇದೇನಾ, 8 12 24 ಐತ್ರಿ, 24 ಐತ್ರಿ. ಓಕೆನಾ. ಇಲ್ಲಿ ಏನ್ ಮಾಡ್ಬಿಡ್ಬೇಕಂತಂದ್ರ ಇಲ್ಲಿ ನೋಡಿ ದೊಡ್ಡ ನಂಬರ್ನ ಟಾರ್ಗೆಟ್ ಮಾಡ್ಬೇಕ್ರಿ. ಇಲ್ಲಿ ದೊಡ್ಡ ನಂಬರ್ ಏನ್ ತಗೋಬೇಕು, ದೊಡ್ಡ ನಂಬರ್ ಕನ್ಸಿಡರ್ ಮಾಡ್ಬೇಕ್ರಿ. ಇಲ್ಲಿ ಮಾಡಿಕಿರಿಂದ ಏನ್ ಮಾಡ್ಬೇಕ್ರಿ, ಇಲ್ಲಿ ನೋಡಿ 8 ಟೇಬಲ್ 24 ಬರ್ತೇನ್ರಿ. 8 3 24, 8 3 24 ಹೋಗುತ್ತಾ. 12 ಮಗೆ 24 ಐತೇನ್ರಿ, 24 ಐತಿ. ಹಂಗಂದ್ರ ಇದ್ರದ ಆನ್ಸರ್ ಎಷ್ಟಾಗ್ತೈತಿ ಗೊತ್ತೇನ್ರಿ, 24 ಆಗ್ಬಿಡ್ತೈತ್ರಿ. ಇದ್ರದ ಆನ್ಸರ್ ಎಷ್ಟಾಗ್ತೈತಿ, 24 ಆಗ್ತೈತಿ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೋತೀರ, ಮಾಡ್ಕೋಬಹುದು. ಇದು ಲಸ ಎಷ್ಟಾಗ್ತೈತ್ರಿ, LCM 24 ಆಗುತ್ತಾ. ಓಕೆನಾ. ಆ ಟೇಬಲ್ ಒಳಗಡೆ ಎರಡು ನೋಡ್ಕೋಬೇಕ್ರಿ. ಎರಡು ಮಗ್ಗಿ ಒಳಗಡೆ ಇದು ಏನಾದ್ರು ಬರ್ತೈತಪ್ಪ ಅಂದ್ರ ಆನ್ಸರ್ ಅದೇ ಆಗಿರ್ತೈತಿ. ಗೊತ್ತಾಯ್ತ್ರಿ. ಸಪೋಸ್ ಅದು ಏನಾದ್ರು ಬರಕತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ 5 10 15 ಐತ್ರಿ, 5 10 15 ಐತಿ. ಇಲ್ಲಿ ನೋಡಿ 5 ಟೇಬಲ್ ಇಂದ ಇದು ಹೋಗ್ತೈತ್ರಿ, 5 2 5 3 ಹೋಗ್ತೈತ್ರಿ. ಇದನ್ನ ತೆಗೆದು ಬಿಡ್ಬೇಕ್ರಿ. 10 ಮಗೆ 15 ಐತೇನ್ರಿ, ಇಲ್ಲ. ಅವಾಗ ಈ ದೊಡ್ಡ ನಂಬರ್ ನೋಡ್ಕೋಬೇಕ್ರಿ. ದೊಡ್ಡ ನಂಬರ್ ಟೇಬಲ್ಸ್ ಬರಿತಾ ಹೋಗ್ಬೇಕ್ರಿ. ಇಲ್ಲಿ ನೋಡ್ರಿ 15 ಬರಲ್ಲ. 15 2 ಎಷ್ಟ್ರಿ, 30 ರೀ. ಈಗ ನೋಡ್ರಿ 10 ಮಧ್ಯ 30 ಐತಿ, ಮತ್ತ 15 ಮಧ್ಯ 30 ಐತಪ್ಪ ಅಂದ್ರ ಇದ್ರ ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರೆ ಈಗ 30 ಆಗ್ತೈತ್ರಿ. ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತ್ರಿ ಹೆಂಗ್ ಮಾಡೋದು ಅಂತ ಹೇಳಿ. ಅಂದ್ರೆ ಡೈರೆಕ್ಟ್ ಆಗಿ ಯಾವ ತರ ಮಾಡೋದು ಅಂತ ಹೇಳಕತ್ತೇನ್ರಿ. ಇಲ್ಲಿ ನೋಡಿ 4 ಮಗೆ 8 ಐತಿ, ಮತ್ತ 12 ಐತಿ. ಇದನ್ನ ತೆಗೆದು ಬಿಡ್ರಿ. ಓಕೆನಾ. ಈಗ 8 ಮಗೆ 12 ಇಲ್ಲ, ಬಟ್ 12 ಟೇಬಲ್ ಬರೀ. 12 2 24 ನೋಡ್ರಿ 8 ಮಗೆ 24 ಐತೇನ್ರಿ, 8 3 24 ಐತಿ. ಓಕೆನಾ. ಇದು ಗೊತ್ತಾಯ್ತ್ರಿ. ಹಂಗಂದ್ರೆ ನಮ್ದು ಆನ್ಸರ್ ಇಷ್ಟಪ್ಪ ಅಂತಂದ್ರೆ 24 ಬರುತ್ತಾ, 24 ಬರುತ್ತೆ. 24 ಆನ್ಸರ್ ಈಸ್ 24. ವಾಟ್ ಈಸ್ ದಿಸ್, LCM ಎಷ್ಟು ಇದು ನಮ್ದು 24 ಬರುತ್ತಾ. ಇದು ಗೊತ್ತಾಯ್ತ್ರಿ ನಿಮ್ಗೆ, ಇದು ಗೊತ್ತಾಯ್ತ್ರಿ. ಹಂಗಂದ್ರೆ ಈಗ ನೋಡ್ರಿ ಇದಿಷ್ಟು ಗೊತ್ತಾಯ್ತ್ರಿ ನಿಮಗ. ಈಗ ನೋಡಿ ಸಪೋಸ್ ಇಲ್ಲಿ ನೋಡಿ ಯಾವ್ದ್ರ ಇರ್ಲ್ರಿ, ಅದು ಯಾವ್ದ್ರ ಇರ್ಲಿ. ಇಲ್ಲಿ ನೋಡಿ 2 4 15 ಐತೆ ಇಟ್ಕೋರಿ. ಓಕೆನಾ. ಇದೇನಾಗ್ತಿ 2 ಮಗೆ 4 ಹೋಗ್ಬಿಡ್ತೈತಿ, ಅದಕ್ಕೆ 2 ತೆಗೆದ್ಬಿಡ್ತೇವೆ. ಬಟ್ 4 ಮಗೆ 15 ಇಲ್ಲ. ಬಟ್ ಏನ್ ಮಾಡ್ಬೋದಪ್ಪ ಅಂತಂದ್ರ ಇಲ್ಲಿ ನೋಡಿ 15 2 30, 4 ಮಗೆ 30 ಐತೇನ್ರಿ, ಇಲ್ರಿ. ಮತ್ತ 15 3 45, 4 ಮಗೆ ಐತೇನ್ರಿ, ಇಲ್ಲ. 14 60, 14 60ಪ್ಪ ಅಂದ್ರ 4 ಮಗೆ ಈಗ ಐತೇನ್ರಿ, ಹೋಗುತ್ತೆ. ಎಷ್ಟಲೇ ರೀ, 4 1 4 5 14 60 ರೀ, ಹೋಗ್ತೈತಿಲ್ರಿ. ಇದ್ರದ್ದು ಹಂಗಂದ್ರ ಇದ್ರದ್ದು LCM ಎಷ್ಟು ಆಗ್ತೈತಪ್ಪ ಅಂತಂದ್ರ 60 ಆಗ್ತೈತಿ. ಇದು ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತ್ರಿ. ಹಂಗಂದ್ರ ನೋಡ್ರಿ ಮಹತ್ತಮ ಸಾಮಾನ್ಯ ಅಪವರ್ತನ ಮಸ ಅಂತೇಳಿ. ಹಂಗಂದ್ರ ಮಸನ ಯಾವ ತರ ಫೈಂಡ್ ಔಟ್ ಮಾಡುದು ಅಂತ, ಮಸನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡುದು ಅಂತ. ಇಲ್ಲಿ ನೋಡಿ 4 8 ನೆಕ್ಸ್ಟ್ 12 ಐತಿ. ಇಲ್ಲಿ ಮಸ ಹೆಂಗ್ ಫೈಂಡ್ ಔಟ್ ಮಾಡ್ತೇವ ಅಂತಂದ್ರ ಆಕ್ಚುಲಿ ಅದೇ ಮೆಥಡ್ ಇಂದ ಮಾಡ್ತೇವ್ರಿ ಇಲ್ಲಿನು. ಬಟ್ ಏನಪ್ಪಾ ಅಂದ್ರ ಒಂದ್ ಇಂಪಾರ್ಟೆಂಟ್, ಇವೆಲ್ಲಾನು ಏನಾಗ್ಬೇಕಪ್ಪ ಅಂದ್ರೆ ಒಂದೇ ಟೇಬಲ್ ನಾಗ ಹೋಗ್ಬೇಕ್ರಿ. ಅಲ್ಲಿವರೆಗೆ ಅಷ್ಟೇ ಬರಿಬೇಕು. ಈಗ ಇಲ್ಲಿ ನೋಡಿ 4 ಟೇಬಲ್ ನಾಗ ಹೋಗ್ತೀರಿ, 4 1 4 2 4 3. ಈಗ ನೆಕ್ಸ್ಟ್ ಬರೆಯಂಗಿಲ್ರಿ, ಇದನ್ನ ನೆಕ್ಸ್ಟ್ ಬರೆಯಂಗಿಲ್ಲ. ಓಕೆನಾ. ಇವ್ನ ಬಿಟ್ಟು ಬಿಡ್ಬೇಕ್ರಿ. ಇವ್ನ ಇಲ್ಲಿ ಏನೈತಿ ನೋಡ್ರಿ, ಇದೇ ಆನ್ಸರ್ ಆಗಿರ್ತೈತ್ರಿ. ಯಾವ್ದ್ರಿ ಇದು, SCF ಎಷ್ಟಾಗಿರ್ತೈತಿ ಆನ್ಸರ್ ರೀ, 4 ಆಗಿರ್ತೈತಿ. ಇಲ್ಲಿ ಏನ್ ಬಂದಿರ್ತೈತಿ ನೋಡ್ರಿ, ಅದೇ ಆನ್ಸರ್ ಆಗಿರ್ತೈತಿ. ಇಲ್ಲಿ ನೋಡಿ 15 10 ಮತ್ತ 25 ಬರುತ್ತಾ, 25 ಬರುತ್ತಾ. ಎಷ್ಟಲ್ಲೇ ಹೋಗುತ್ತೀರಿ ಇದು, 5 3 15, 5 2 10, 5 5 25 ಆಗುತ್ತಾ. ಓಕೆನಾ. ಇವೆಲ್ಲ ಯಾವ ಟೇಬಲ್ ಎಲ್ಲಾದ್ರೂ ಒಂದೇ ಸೇಮ್ ಟೇಬಲ್ ಅಲ್ಲಿ ಬರ್ತಾವೇನ್ರಿ, ಬರಲ್ಲ. ಇವನ್ ಬಿಟ್ಟು ಬಿಡ್ಬೇಕ್ರಿ. ಎಲ್ಲಿ, SCF ಒಳಗಡೆ. ಇಲ್ಲಿ ಏನಿರ್ತೈತಿ ನೋಡ್ರಿ, ಅದೇ ಏನಾಗಿರ್ತೈತಿ, ನಮ್ದು ಆನ್ಸರ್ ಆಗಿರ್ತೈತಿ. ಆನ್ಸರ್ ಆಗಿರ್ತೈತಿ. ಇದು ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ 12 24 36. ಇದು ಯಾವ ಟೇಬಲ್ನಾಗ ಬರ್ತೈತ್ರಿ, 12 1 12 2 24, 12 3 36. ಇವೆಲ್ಲಾನು ಯಾವ ಟೇಬಲ್ನಾಗ ಬರ್ತಾವ್ರಿ, ಯಾವ್ದು ಟೇಬಲ್ನಾಗ ಬರಲ್ಲ, ಸೇಮ್ ಟೇಬಲ್ನಾಗ. ಹಂಗಂದ್ರ ನಮ್ದು SCF ಎಷ್ಟಾಗುತ್ತಪ್ಪ ಅಂದ್ರ 12 ಆಗ್ತೈತಿ.
ಇದು ಏನೋ ಬರ್ತಿತ್ತು ಸರಿ ಹೋಯ್ತ್ರಿ. ಅಂದ್ರೆ ಟೇಬಲ್ಸ್ ಬರ್ತಿತ್ತು ಸರಿ ಹೋಯ್ತು. ಒಂದ್ ವೇಳೆ ಬರಲ್ಲ ಅಂತಂದ್ರೆ ಯಾವ ರೀತಿ ಮಾಡೋದತ್ ನೋಡಿ. ನೋಡಿ ಇಲ್ಲಿ ಏನಾಗ್ತೈತ್ರಿ, ಫಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಶಾರ್ಟ್ಕಟ್ಸ್ ಯಾವ ತರ ಅಂತೇಳಿ ಟ್ರಿಕ್ಸ್ ಹೆಂಗಪ್ಪ ಅಂದ್ರ ಇಲ್ಲಿ ನೋಡಿ 5, 10 ಮತ್ತು 15. ಇವಾಗ ಫಸ್ಟ್ ಏನ್ ನೋಡಪ್ಪ ಅಂದ್ರೆ ಇಲ್ಲಿ ಸಣ್ಣ ನಂಬರ್ ನೋಡ್ಕೋಬೇಕ್ರಿ. ಈ ಸಣ್ಣ ನಂಬರಿಂದ ಇವ್ 2 ನಂಬರ್ ಹೋಗ್ತಿತ್ತಪ್ಪ ಅಂದ್ರೆ ಆನ್ಸರ್ ಇದಾಗಿರ್ತದೆ ನಮ್ದು. ನೋಡ್ರಿ ಅದು 2 10, 5 3 15 ಇವೆರಡು ಕ್ಯಾನ್ಸಲ್ ಆಗ್ತಾವಲ್ರಿ. ಹಂಗಾದ್ರೆ ನಮ್ದು ಆನ್ಸರ್ ಏನಾಗ್ತೈತಿ 3 ಆಗ್ತೈತಿ. ಸಾರಿ 5 ಆಗ್ತೈತಿ. ಓಕೆನಾ? ಇಲ್ಲಿ ನೋಡಿ ಹಂಗಂದ್ರೆ ನೋಡಿ 20 ಬರ್ತಿದೆ, ನೆಕ್ಸ್ಟ್ 25 ಬರ್ತಿದೆ, ಮತ್ತೆ ನೆಕ್ಸ್ಟ್ 30 ಬರ್ತೈತಿ. ಈ 20 ಸ್ಮಾಲರ್ ನಂಬರ್ ಯಾವ್ದೈತ್ರಿ ಈಗ 20 ಐತಿ. 20 ಟೇಬಲ್ ಇಂದ 25 ಇಲ್ರಿ, ಮತ್ತೆ 30 ಇಲ್ಲ. ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂದ್ರ ಇದ್ರದ್ದು ಫ್ಯಾಕ್ಟರ್ಸ್ ಬರ್ಕೋಬೇಕ್ರಿ. ಫ್ಯಾಕ್ಟರ್ಸ್ ಹೆಂಗ್ ಬರೀತೀರಾ? 1 ಇಂದ ಕ್ಯಾನ್ಸಲ್ ಆಗುತ್ತ್ರಿ, 2 ಇಂದ ಕ್ಯಾನ್ಸಲ್ ಆಗುತ್ತಾ, ನೆಕ್ಸ್ಟ್ 3 ಇಂದ ಕ್ಯಾನ್ಸಲ್ ಆಗುತ್ತಾ, 4 ಇಂದ ಕ್ಯಾನ್ಸಲ್ ಆಗ್ತದ್ರಿ, ನೆಕ್ಸ್ಟ್ 5 ಇಂದ ಕ್ಯಾನ್ಸಲ್ ಆಗುತ್ತಾ, ನೆಕ್ಸ್ಟ್ 10 ಇಂದ ಕ್ಯಾನ್ಸಲ್ ಆಗುತ್ತಾ, 20 ಇಂದ ಕ್ಯಾನ್ಸಲ್ ಆಗುತ್ತಾ. ಇವಾಗ ನಮ್ದು ಟಾರ್ಗೆಟ್ ಏನಪ್ಪಾ ಅಂದ್ರ ಇಲ್ಲಿರುವಂತ ಯಾವ ಸಂಖ್ಯೆಯಿಂದ ಎಲ್ಲಾ ಸಂಖ್ಯೆಗಳು ಭಾಗ ಹೋಗ್ತಾವ ಅಂತ ಚೆಕ್ ಮಾಡ್ಕೋಬೇಕ್ರಿ. 1 ರಿಂದ ಹೋಗ್ತೈತಿ, 1 ಬಿಟ್ಟು ಹೇಳ್ಬೇಕ್ರಿ. 2 ಟೇಬಲ್ ಇಂದ ಇದು ಹೋಗಲ್ರಿ, ನೆಕ್ಸ್ಟ್ 3 ಟೇಬಲ್ ಇಂದ 25 ಹೋಗಲ್ಲ, 4 ಟೇಬಲ್ ಇಂದ ಇದು ಹೋಗಲ್ರಿ. ನೆಕ್ಸ್ಟ್ ಯಾವ್ದು ಹೋಗ್ತೀರಿ? 5 ಚೆಕ್ ಮಾಡ್ರಿ. 5 ಇಂದ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಹಂಗಂದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ರೆ 5 ಇರ್ತೈತಿ. ಓಕೆನಾ? ಅಂದ್ರೆ ನೀವು ಯಾವುದೇ ಶಾರ್ಟ್ಕಟ್ಸ್ ಮೆಥಡ್ ಇಂದ ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಇದು ಡಿವಿಷನ್ ಮೆಥಡ್ ಅನ್ನು ನೆನಪಿರ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೆನಪಿಲ್ಲ ಅಂತಂದ್ರೆ ಇದೆಲ್ಲ ಶಾರ್ಟ್ಕಟ್ಸ್ ನೆನಪಿಲ್ಲ ಅಂತಂದ್ರೆ ಮೆಥಡ್ ಆದ್ರೂ ಗೊತ್ತಿರಬೇಕು ಅಂತ. ಓಕೆನಾ? ಇದು ಗೊತ್ತಾಯ್ತು. ಹಂಗಂದ್ರೆ ನೋಡ್ರಿ ಈಗ 12, 30, ನೆಕ್ಸ್ಟ್ 50. ಓಕೆನಾ? ಇದು ಏನಾಗಲ್ರಿ ಇದು. ಈಗ ಇವಾಗ ಏನ್ ಬರದ್ ಬಿಟ್ರಿ ಇದರಿಂದ ಕ್ಯಾನ್ಸಲ್ ಹತ್ರ ಆಗಲ್ಲ. ಇದ್ರದ್ದು ಫ್ಯಾಕ್ಟರ್ಸ್ ಬರೀರಿ 1, 2, ನೆಕ್ಸ್ಟ್ 3, 4, ನೆಕ್ಸ್ಟ್ 6, ನೆಕ್ಸ್ಟ್ 12 ಬರುತ್ತಾ. ಇಲ್ಲ 2 ಟೇಬಲ್ ಇಂದ ಎಲ್ಲ ಕ್ಯಾನ್ಸಲ್ ಆಗ್ತಾವೇನ್ರಿ. 1 ಟೇಬಲ್ ಬಿಟ್ಬಿಡ್ರಿ, 2 ಟೇಬಲ್ ಇಂದ ಎಲ್ಲ ಕ್ಯಾನ್ಸಲ್ ಆಗ್ತದೇನ್ರಿ. ಹಂಗಂದ್ರೆ ಆನ್ಸರ್ ಏನ್ ಗೊತ್ತೇನ್ರಿ? 2 ಆಗ್ತೈತಿ. ಓಕೆನಾ? ಗೊತ್ತಾಯ್ತ್ರಿ ಫಸ್ಟ್. ಇದು ಯಾವ್ದು ಬರ್ತೈತಿ ನೋಡ್ರಿ, ಇದೇ ಏನಾಗಿರ್ತೈತಿ ನಮ್ದು ಆನ್ಸರ್ ಆಗಿರ್ತೈತಿ. ಫಸ್ಟ್ ಇಂದಾನೆ ಚೆಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ 3 ಇಂದ ಕ್ಯಾನ್ಸಲ್ ಆಗ್ತೈತೇನ್ರಿ ಇದು ಆಗುತ್ತೆ. ಬಟ್ ಇದು ಆಗುತ್ತೆ, ಇದು ಆಗಲ್ಲ. ನೆಕ್ಸ್ಟ್ 4 ಇಂದ ಇದು ಆಗಲ್ರಿ. ಓಕೆನಾ? 6 ಇಂದ ಇದು ಆಗಲ್ಲ. ಆನ್ಸರ್ ಎಷ್ಟಾಗಿರ್ತೈತಪ್ಪ ಅಂದ್ರೆ ನಮ್ದು 2 ಆಗಿರ್ತೈತಿ. ಇದು ಗೊತ್ತೈತ್ರಿ. ಹಂಗಂದ್ರೆ ನೋಡಿ ಈಗ LCM ಅಂಡ್ SCF ಅಂತ ಯಾವ್ದಾದ್ರು ಏನ್ ಮಾಡ್ರಿ. ಇವಾಗ ಯಾವ್ದಾದ್ರು ಕೆಲವೊಂದು ಪ್ರೈಮ್ ನಂಬರ್ಸ್ ತಗೋರಿ. ಯಾವ್ ತಗೋತೀರಂದ್ರೆ ಪ್ರೈಮ್ ನಂಬರ್ಸ್ ಯಾವ ತರ ನೋಡಿ, ಇಲ್ಲಿ 11 ಮತ್ತು 13 ತಗೋರಿ. 11 ಮತ್ತು 13 ತಗೋರಿ. ಓಕೆನಾ? ಯಾವ್ದಾರ ತಗೋರಿ. 11 ಮತ್ತು 13 ಏನಾದ್ರು ನಮ್ದು LCM ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರ 11 ಮತ್ತು 13 ಇದು LCM ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರ ಏನಾಗ್ತೈತ್ರಿ ಇದು 11, 13 LCM ಇವು ಯಾವ್ದಾದ್ರು ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತಾವೇನ್ರಿ. ಇದು ಯಾವ್ದು ಟೇಬಲ್ ಇಂದ ಕ್ಯಾನ್ಸಲ್ ಆಗಲ್ಲ. ಯಾವಾಗಾದ್ರೂ 2 ಪ್ರೈಮ್ ನಂಬರ್ಸ್ ಬಂದು ಅವಾಗೇನಾದ್ರೂ LCM ಫೈಂಡ್ ಔಟ್ ಮಾಡಪ್ಪ ಅಂತಂದ್ರೆ ಅದ್ರ ಆನ್ಸರ್ ಯಾವಾಗ್ಲೂ ಏನಾಗಿರ್ತೈತ್ರಿ, ಅದ್ರದ್ದು ಪ್ರಾಡಕ್ಟ್ ಆಗಿರ್ತೈತಿ. ಓಕೆನಾ? ಮಲ್ಟಿಪ್ಲೈ ಮಾಡಿ ಎಷ್ಟು ಬರೀತೀರಾ? 13 13, ನೆಕ್ಸ್ಟ್ 13 13 14 ಆಗುತ್ತಾ. ಓಕೆನಾ? ಇದು ಮಲ್ಟಿಪ್ಲೈ ಮಾಡೋದು ಹೇಳಿದ್ದೇವ್ರಿ ನಾವು. ಸಪೋಸ್ ಯಾವುದೇ ಒಂದು ಸಂಖ್ಯೆ ಏನಾದ್ರು ಇಲ್ಲಿ ನೋಡಿ ಎಷ್ಟು ಈಸಿ ಐತಂದ್ರೆ ಇಲ್ಲಿ ಒಂದು ಟ್ರಿಕ್ಸ್ ಬರುತ್ತೆ. ಇಲ್ಲಿ ಯಾವುದೇ ಒಂದು ಸಂಖ್ಯೆನ ನೀವು 13 ಇಂದ ಅಂದ್ರೆ 11 ಇಂದ ಮಲ್ಟಿಪ್ಲೈ ಮಾಡ್ತಿದ್ರಪ್ಪ ಅಂತಂದ್ರೆ ಹೆಂಗ್ ಮಾಡೋದು ಹೇಳ್ತೀನಿ ನೋಡ್ರಿ. ಇಲ್ಲಿ 1 3 ಐತಿಲ್ರಿ. 1 ಮತ್ತೆ 3 ಬರಿಬೇಕ್ರಿ. ಅದಾದ್ಮೇಲೆ ಇದ್ರದ್ದು ಸಮ್ ಬರೋದು ಬಿಡ್ಬೇಕ್ರಿ. ಎಷ್ಟೈತ್ರಿ? 143 ಆಗ್ತದ್ರಿ ಆನ್ಸರ್. ಇದು ಗೊತ್ತಾಯ್ತ್ರಿ. 143 ಬರುತ್ತಾ. ಯಾವ್ದ್ರಿ ಇದು? LCA. ಓಕೆನಾ? ಇದು ಗೊತ್ತಾಯ್ತ್ರಿ. ಇದು ನೋಡಿ 2 ಮತ್ತು 5 ತಗೊಂಡ್ರೆ 2 ಮತ್ತು 5 ದೀಸ್ 2 ಆರ್ ಪ್ರೈಮ್ ನಂಬರ್ಸ್. ಇದ್ರದ್ದು LCM ಎಷ್ಟಾಗ್ತೈತ್ರಿ? ಇದ್ರದ್ದು LCM ಎಷ್ಟಾಗ್ತೈತ್ರಿ? 2 into 5 ಆಗ್ತೈತಿ, ಅಂದ್ರೆ 10 ಆಗ್ತೈತಿ. ಇದ್ರದ್ದು ಇದ್ರದ್ದು LCA. ಓಕೆನಾ? ಹಂಗಂದ್ರ ಇಲ್ಲಿ ನೋಡಿ SCF ಅದಕ್ಕೆ ಏನಪ್ಪಾ ಅಂದ್ರ ಯಾವಾಗಾದ್ರೂ 2 ಪ್ರೈಮ್ ನಂಬರ್ಸ್ ಕೊಟ್ಟು SCF ಏನಾದ್ರು ಕೇಳಿದ್ನಪ್ಪ ಅಂತಂದ್ರೆ ಅದ್ರದ್ದು ಆನ್ಸರ್ ಏನಿರೋದು ಗೊತ್ತೇನ್ರಿ? 1 ಆಗಿರ್ತೈತಿ. ಯಾಕಂದ್ರೆ ಇವೆರಡು ಯಾವ ಟೇಬಲ್ ಇಂದ ಸೇಮ್ ಟೇಬಲ್ನಾಗ ಬರ್ತಾವ್ರಿ, 1 ಟೇಬಲ್ನಾಗ ಅಷ್ಟ ಬರ್ತಾವು, ಇನ್ ಯಾವ ಟೇಬಲ್ನಾಗೂ ಬರಲ್ಲ. ಹಂಗಂದ್ರೆ ಇದ್ರದ್ದು SCF ಎಷ್ಟಾಗ್ತೈತ್ರಿ ನಮ್ದು? 1 ಆಗ್ತೈತಿ. ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತ್ರಿ ಯಾವ್ದ್ರಿ? HCF. ಓಕೆನಾ?
ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದು SCF ಐತ್ರಿ. ಸಪೋಸ್ ಏನಾದರೂ ಒಂದು ಪ್ರೈಮ್ ನಂಬರ್ ಕೊಟ್ಟು ಇನ್ನೊಂದು ಏನಾದರೂ ಕಾಂಪೋಸಿಟ್ ನಂಬರ್ ಕೊಟ್ಟಿದ್ನಪ್ಪ ಅಂದ್ರೆ ಯಾವ ರೀತಿಯಾಗಿ ನೋಡಿ, ಇಲ್ಲಿ 3 ಕೊಟ್ಟು ಸಪೋಸ್ ಏನಾದರೂ 4 ಕೊಟ್ಟಿದೆ ಅಂತ ಇಟ್ಕೋರಿ. ಇದ್ರದ್ದೇನಾದರೂ SCF ಫೈಂಡ್ ಔಟ್ ಮಾಡಿದ್ರೆ ಏನಾಗ್ತೈತ್ರಿ ಅದು ಆನ್ಸರ್? SCF ಫೈಂಡ್ ಔಟ್ ಮಾಡಿದ್ರೆ ಏನಾಗ್ತೈತಿ ಆನ್ಸರ್? ಮತ್ತೆ ಸೇಮ್ ಎಷ್ಟು ಬರ್ತೀರಿ? 1 ಬರುತ್ತೆ. ಯಾಕಂದ್ರೆ ಇವೆರಡು ಯಾವ ಟೇಬಲ್ನಾಗ ಬರ್ತಾವ್ರಿ? 1 ಟೇಬಲ್ನಾಗ ಬರ್ತಾವು. ಮತ್ತೆ ಇಷ್ಟು ಗೊತ್ತೈತ್ರಿ, ಇದು LCM ಆ್ಯಂಡ್ SCF. ಸಪೋಸ್ ಇಲ್ಲಿ ಏನಾದರೂ 2 ಕಾಂಪೋಸಿಟ್ ನಂಬರ್ ಕೊಟ್ಬಿಟ್ರೆ ಏನು ಮಾಡ್ತೀರಾ? 2 ಕಾಂಪೋಸಿಟ್ 2 ಮತ್ತು 4. 2 is not a composite number, ಬಟ್ ಇಲ್ಲಿ ನೋಡಿ, ಸಪೋಸ್ 4 ಮತ್ತು 6 ಕೊಟ್ಟನಪ್ಪ. ಇದ್ರದ್ದು LCM ಎಷ್ಟಂದ್ರೆ ಏನು ಮಾಡ್ತೀರಾ ನೀವು? ನಿಮ್ಗೆ ಗೊತ್ತಿದೆ ಆಲ್ರೆಡಿ ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇದು ದೊಡ್ಡ ಸಂಖ್ಯೆ ಐತ್ರಿ, 4 6 ಹೋಗಲ್ಲ, ಬಟ್ 12, 6 2 12. ಆನ್ಸರ್ ಎಷ್ಟಾಗಿರ್ತದೆ? ಇದು LCM 12 ಆಗಿರ್ತೈತಿ. ಇಲ್ಲಿ ಏನಪ್ಪ ಅಂದ್ರೆ ನಮ್ದು ಉದ್ದೇಶ ನೀವು ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟು ನಿಮ್ಗೇನಾದರೂ ಲಸ ಫೈಂಡ್ ಔಟ್ ಮಾಡಿದ್ರೆ ಹೆಂಗೆ ಮಾಡೋದು ಅಂತ. ಸಪೋಸ್ ಒಂದು ಅವಿಭಾಜ್ಯ ಮತ್ತು ಒಂದು ಭಾಜ್ಯ ಕೊಟ್ಟರೆ ಇಲ್ಲಿ ಹೆಂಗೆ ಮಾಡ್ತೀರಾ ನೀವು ನೋಡೋಣ. ಒಂದು ಏನು ಕೊಡ್ತಾನ್ರಿ? 5, 3 ಮತ್ತು 10 ಕೊಟ್ಟನಂತ ಇಟ್ಕೋರಿ. ಒಂದು ಅವಿಭಾಜ್ಯ ಸಂಖ್ಯೆ, ಒಂದು ಭಾಜ್ಯ ಸಂಖ್ಯೆ ಐತಿ. ಇವಾಗೂ ಏನಾಗ್ತೈತಪ್ಪ ಅಂದ್ರೆ ಅದ್ರದ್ದು ಉತ್ತರ ಅದ್ರದ್ದು ಪ್ರಾಡಕ್ಟೇ ಆಗಿರ್ತೈತಿ ಆನ್ಸರ್. ಗೊತ್ತಾಯ್ತ್ರಿ? ಇದು ಯಾವಾಗ್ರಿ ಇದು ಕರೆಕ್ಟಾಗಿ ಗೊತ್ತಿರಬೇಕು. LCM ಕೇಳಿದಪ್ಪ ಅಂತಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳು ಕೊಟ್ಟರೆ ಅದ್ರ ಪ್ರಾಡಕ್ಟ್ ಆಗಿರ್ತೈತಿ. ಒಂದು ಅವಿಭಾಜ್ಯ ಸಂಖ್ಯೆ ಕೊಟ್ಟು ಏನಾದರೂ ಒಂದು ಕಾಂಪೋಸಿಟ್ ನಂಬರ್ ಭಾಜ್ಯ ಸಂಖ್ಯೆ ಕೊಟ್ಟಿದ್ನಪ್ಪ ಅಂದ್ರೆ ಅವಾಗೂ ಅದ್ರ ಆನ್ಸರ್ ಏನಾಗಿರ್ತೈತಿ? ಅದ್ರದ್ದು ಮಲ್ಟಿಪಲ್ ಆಗಿರ್ತೈತಿ. ಯಾವಾಗ ಇದು LCA ಫೈಂಡ್ ಔಟ್ ಮಾಡಾಗ ಅದೇನಾದರೂ MCA ಹೇಳತ್ತನಪ್ಪ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟನಪ್ಪ ಅಂದ್ರೆ ಅದ್ರ ಉತ್ತರ ಏನಾಗಿರ್ತೈತಿ? 1 ಆಗಿರ್ತೈತಿ. ಅವಿಭಾಜ್ಯ ಮತ್ತು ಒಂದು ಭಾಜ್ಯ ಕೊಟ್ಟರು ಅವಾಗೂ ಏನಾಗಿರ್ತೈತಿ? ಆನ್ಸರ್ ಒಂದೇ ಆಗಿರ್ತೈತಿ. ಓಕೆನಾ? ಇಷ್ಟು ಗೊತ್ತಾಯ್ತ್ರಿ ಇದು. ಹಾಗಾದ್ರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸಪೋಸ್ ಏನು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ತಗೋರಿ, 5 ಮತ್ತು 6 ಅಥವಾ 12 ತಗೋರಿ. ಓಕೆನಾ? ಇಲ್ಲಿ ಏನಪ್ಪ ಅಂತಂದ್ರೆ ಇದ್ರದ್ದು LCA ಫೈಂಡ್ ಔಟ್ ಮಾಡಿ. ಎಷ್ಟಾಗ್ತೈತ್ರಿ ಇದ್ರದ್ದು? 60 ಆಗ್ತೈತೆ. 12 ಇಲ್ಲಿ 60, 12 ಇಲ್ಲಿ 60. ಇದ್ರ MCA ಎಷ್ಟಾಗ್ತೈತ್ರಿ? ಇದ್ರದ್ದು ಏನು ಮಾಡ್ಬೇಕ್ರಿ? MCA ಫೈಂಡ್ ಔಟ್ ಮಾಡ್ಬೇಕು. ಎಷ್ಟಾಗ್ತೈತಿ? 1 ಆಗ್ತೈತಿ. ಓಕೆನಾ? LCA ಎಷ್ಟು ಸಿಕ್ತ್ರಿ? 1 ಸಿಕ್ತು. MCA ಎಷ್ಟು ಸಿಕ್ತ್ರಿ? 1 ಸಿಕ್ತು. ಓಕೆನಾ? ಅದೇ ರೀತಿಯಾಗಿ ಇವೆರಡೂ ಸಂಖ್ಯೆಗಳ ಪ್ರೊಡಕ್ಟ್ ಮಾಡ್ರಿ, ಎಷ್ಟು ಸಿಗ್ತೈತಿ? 60 ಸಿಗುತ್ತಾ? ಅದೇನಾದರೂ ಒಂದು LCA ಇಂಟು MCA ಮಾಡ್ರಿ, ಎಷ್ಟು ಸಿಗುತ್ತೆ ಇದು 60 ಐತಿ, ಇದು 1 ಐತಿ. ಇದನ್ನು ಏನು ಸಿಗತ್ತೆ? 60 ಆಗತೈತಿ. ಈ ಪ್ರಾಡಕ್ಟ್ 60 ಆಗತೈತಿ ಮತ್ತು LCA ಮಾಡಿದ್ರೂ 60ನ ಸಿಗಾಕತೈತಿ. ಓಕೆನಾ? ಅಥವಾ ಬೇರೆ ನಂಬರ್ ತಗೋರಿ. ಇದು ಏನಾದರೂ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ರಿ? ಬೇರೆ ಯಾವ್ದಾದ್ರು ನಂಬರ್ ತಗೋರಿ ರ್ಯಾಂಡಮ್ ಆಗಿ. ಓಕೆನಾ? ನೋಡಿ, ನೋಡಿ 4 ಮತ್ತು 18. ಇದ್ರದ್ದು LCA ಎಷ್ಟಾಗ್ತೈತಿ? LCM ಎಷ್ಟಾಗ್ತೈತಿ? LCA ಹೇಳತ್ತನಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ ಯಾವ್ದೈತಿ? 18 ಐತಿ. 18 ಟೇಬಲ್ಸ್ ರೀ. 18 ಆಳೆ 36. ಏನ್ರಿ ಇದು? ನಾ ಹೇಳಿದೆ ಶಾರ್ಟ್ಕಟ್ಸ್ ಯೂಸ್ ಮಾಡಬೇಕು. ಇದು LCA ಎಷ್ಟಾಗ್ತೈತಿ? 30 ಸಿಗುತ್ತೆ. ಯಾಕಂದ್ರೆ 4ರಿಂದನೂ ಭಾಗ ಐತಿ, 18ರಿಂದನೂ ಭಾಗ ಐತಿ. ಇದ್ರದ್ದು MCA ಫೈಂಡ್ ಔಟ್ ಮಾಡಿ. MCA ಹೆಂಗೆ ಮಾಡ್ತೀರಾ? ಎಷ್ಟಿರ್ತ್ರಿ ಇದು? 4 ಮತ್ತು 18 ಹೇಳಕತ್ತೀನಿ. ಈ ಸಣ್ಣ ಸಂಖ್ಯೆ ನೋಡ್ರಿ, ಇದ್ರದ್ದು ಏನು ಬರೀರಿ? ಫ್ಯಾಕ್ಟರ್ಸ್ ಬರಿ ಅಂತ ಇದೆ. 1, 2 ಮತ್ತು 4. ಓಕೆನಾ? ಇದು ನೋಡಿ 1 ಟೇಬಲ್ ಹತ್ರ ತೊಗೊಳಂಗಿಲ್ರಿ. ಇದು 4 ಟೇಬಲಿಂದ ಇದು ಕ್ಯಾನ್ಸಲ್ ಆಗಲ್ಲ. 2 ಟೇಬಲಿಂದ ಇದನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಇದು ಆನ್ಸರ್ ಎಷ್ಟಾಗ್ತೈತಿ? 2 ಆಗ್ತೈತಿ. LCA ಎಷ್ಟೈತಿ? 36 ಆಯಿತು. MCA ಎಷ್ಟಾಯ್ತು? 2 ಆಯಿತು. ಇಲ್ಲಿ ನೋಡಿ, ಇವಾಗ ಏನಪ್ಪ ಅಂತಂದ್ರೆ ಈ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ. ಯಾವ್ದಾವುದು? ಇವೆರಡೂ ಸಂಖ್ಯೆಗಳದ್ದು 18 4 72 ಆಗ್ತೈತಿ. ಈ LCA LCM ಆ್ಯಂಡ್ SCF ಗುಣಾಕಾರ ಮಾಡಿ ಎಷ್ಟು ಸಿಗುತ್ತೆ?
36 ಇಂಟು 2 ಮಾಡ್ತೀವಿ. ಇದು ಎಷ್ಟು ಬರ್ತೈತಿ? 72 ಬರಾಕತ್ತೈತಿ. ಇಲ್ಲಿ ನೋಡ್ರಿ, ಆ ಎರಡೂ ಸಂಖ್ಯೆಗಳ ಗುಣಾಕಾರ ಮತ್ತೆ LCM SCF ಮಾಡಿದ್ರೆ ಆನ್ಸರ್ ಏನು ಬರತ್ತದ ಗೊತ್ತೇನ್ರಿ? ಸೇಮ್ ಬರಾಕತ್ತೈತಿ. ಇವಾಗ ನಾವು ಇದರಿಂದ ಒಂದು ಫಾರ್ಮುಲಾ ರೆಡಿ ಮಾಡ್ತೀವ್ರಿ. ಏನಪ್ಪಾ ಏನಂತಂದ್ರೆ LCM ಇಂಟು SCF ಈಸ್ ಈಕ್ವಲ್ಸ್ ಟು ಏನು ಬರ್ತೈತಿ? ಎರಡು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತೇಳಿ ಓಕೆನಾ? ಇಲ್ಲಿ ಏನು ಬರಿಬೋದು ಗೊತ್ತೇನ್ರಿ ನಾವು? ಲ ಸ ಅ ಇಂಟು ಮ ಸ ಅ ಈಸ್ ಈಕ್ವಲ್ಸ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ. ಈ ಫಾರ್ಮುಲಾ ಕೊಡ್ಬೇಕಂದ್ರೆ ಹೆಂಗ್ ಕೊಡ್ತಾನೆ ಗೊತ್ತೇನ್ರಿ ಇದು? LCM ಇಂಟು SCF ಈಸ್ ಈಕ್ವಲ್ಸ್ ಟು A ಇಂಟು B ಅಂತ ಕೊಡ್ತಾನ. ಫಾರ್ಮುಲಾ ಕೊಡ್ಬೇಕಾದ್ರೆ ಹಿಂಗೆ ಕೊಡ್ತಾನ್ರಿ. ಈ ಫಾರ್ಮುಲಾ ಕೊಡ್ಬೇಕಾದ್ರೆ ಇದನ್ನ ಹಿಂಗೆ ಕೊಡ್ತಾನ. ಎಷ್ಟಾಗ್ತದ್ರಿ ಇದು? ಗೊತ್ತಾಯ್ತ್ರಿ? LCM ಇಂಟು SCF ಈಕ್ವಲ್ಸ್ ಟು A ಇಂಟು B ಅಂತ. ಇದ್ರ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ಕ್ವಶನ್ ಅರೈಸ್ ಮಾಡ್ತಾನ್ರಿ. ಇದ್ರ ಮೇಲೆ ಏನು ಮಾಡ್ತಾನ್ರಿ? ಕ್ವಶನ್ಸ್ ಎಲ್ಲ ಅರೈಸ್ ಮಾಡ್ತಾನ. ಆ ಕ್ವಶನ್ಸು ಅರೈಸ್ ಮಾಡ್ತಾನ್ರಿ. ಓಕೆನಾ? ಇದು ಏನಪ್ಪಾ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ LCM ಆ್ಯಂಡ್ SCF. ಇದು ಏನಪ್ಪಾ ಅಂದ್ರೆ ಒಂದು ಬೇಸಿಕ್ ಕಾನ್ಸೆಪ್ಟ್. ಇದ್ರ ಬಗ್ಗೆ LCM ಮತ್ತು SCF ಬಗ್ಗೆ ಇಷ್ಟು ಏನಾದ್ರು ಗೊತ್ತಿತ್ತಪ್ಪ ಅಂದ್ರೆ ನಾವೇನು ಮಾಡ್ಬೋದು? ಇದ್ರ ಮೇಲೆ ಎಕ್ಸಾಮ್ ಕ್ವಶನ್ಸ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಈಗೇನಪ್ಪ ಅಂದ್ರೆ ಈ ರೀತಿಯಾಗಿ ನಾವು ಪ್ರತಿದಿನನೂ ನಿಮಗೆ ಅವಶ್ಯಕತೆ ಇರುವಂತಹ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ಕಂಟೆಂಟ್ ನಾವು ಕೊಡ್ತಾ ಹೋಗ್ತೇವೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಸಪೋಸ್ ನಿಮ್ಗೆ ಏನಾದರೂ ಒಂದು ವಿಡಿಯೋ ಇಷ್ಟ ಆಗುತ್ತಪ್ಪ ಅಂದರೆ ಲೈಕ್ ಮಾಡಿ, ಆಯಿತಾ? ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರಪ್ಪ ಅಂದರೆ ಅವರಿಗೂ ನಮ್ಮ ಕಂಟೆಂಟ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ತಾ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.